ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಪ್ಪ ಮಗ. ಆದರೆ ವಿಚಾರಣೆಗೆ ಮಾಜಿ ಸಚಿವ ರೇವಣ್ಣ ಗೈರಾಗುವಂತ ಸಾಧ್ಯತೆ ಇದೆ. ತುರ್ತಾಗಿ ವಿಚಾರಣೆಗೆ ಬರುವಂತೆ ಎಸ್ಐಟಿ ನೋಟಿಸ್ ಅನ್ನು ಕಳಿಸಿದೆ. ಇವತ್ತು 24 ಗಂಟೆ ಒಳಗಾಗಿ ಪ್ರಜ್ವಲ್ ರೇವಣ್ಣ ಹಾಗೂ HD ರೇವಣ್ಣ ಇಬ್ರು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಅಂಟಿಸಿ ಬರಲಾಗಿದೆ. ಆದರೆ ಇವತ್ತು ವಿಚಾರಣೆಗೆ ಗೈರಾಗುವ ಸಾಧ್ಯತೆ ಇದೆ. ರೇವಣ್ಣ 24 ಗಂಟೆ ಒಳಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಬುಲಾವ್ ಬಂದಿದೆ. ಆದರೆ ವಿಚಾರಣೆಗೆ ಮಾತ್ರ ಮಾಜಿ ಸಚಿವ HD ರೇವಣ್ಣ ಗೈರಾಗುವ ಸಾಧ್ಯತೆ ಇದೆ. ಸದ್ಯ ಹೊಳೆನರಸೀಪುರದ ಮನೆಯಲ್ಲಿಯೇ ರೇವಣ್ಣ ಇದ್ದಾರೆ. ಹಾಗಾಗಿ ಇವರು ವಿಚಾರಣೆಗೆ ಬರೋದು ಡೌಟು ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರಜ್ವಲ್ ರೇವಣ್ಣ ಮೊನ್ನೆಯಲ್ಲೇ ನಾಪತ್ತೆ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಕಾಣಿಸ್ತಾ ಇಲ್ಲ. ಅವರು ಬರೋದು ಕೂಡ ಡೌಟೇ ಆಗಿದೆ. ರೇವಣ್ಣ ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ರು, ಕರೀಲಿ ವಿಚಾರಣೆಗೆ, SIT ತನಿಖೆ ಆಗ್ತಾ ಇದೆ, SIT ತನಿಖೆ ಮುಗಿಲಿ, ಅದಾದ್ಮೇಲೆ ಎಲ್ಲಾನು ಮಾತಾಡ್ತೀನಿ ನಾನು ಅಂತ ಹೇಳ್ತಾ ಇದ್ರು. ಇವತ್ತು ತನಿಖೆಗೆ ಕರೆದಿದ್ದಾರೆ, ವಿಚಾರಣೆಗೆ ಕರೆದಿದ್ದಾರೆ. ಅಭಿಷೇಕ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಅಭಿಷೇಕ್, ಒಂದು ಕಡೆ ಪ್ರಜ್ವಲ್ ರೇವಣ್ಣ ಬರಬೇಕು, ಆದರೆ ಅವರು ವಿದೇಶದಲ್ಲಿದ್ದಾರೆ ಅಂತ ಒಂದು ಮಾಹಿತಿ. ಇನ್ನೊಂದು ಕಡೆ ರೇವಣ್ಣ ಅವರು ಕೂಡ ಬರಬೇಕು. ಬರ್ತಾರ ಇಬ್ರು? ನೋಟಿಸ್ ಸಿಕ್ಕಿದೆಯಾ ಅವರಿಗೆ? ಈಗಾಗಲೇ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ತಲುಪಿಸಲಾಗಿದೆ. ಇನ್ನು ಈ ನೋಟಿಸ್ ಏನಿದೆ, ಒಂದು 3 ನೋಟಿಸ್ ವರೆಗೂ ಕೂಡ SIT ಸುಮ್ಮನೆ ಇರಬಹುದು. ಆದ್ರೆ ನಂತರ 3 ನೋಟಿಸ್ ಬಳಿಕ ಕೋರ್ಟ್ಗೆ ಹೋಗಿ ಇವರನ್ನ ವಶಕ್ಕೆ ಪಡೆದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಹೆಚ್ಚಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮನವರಿಕೆಯನ್ನ ಮಾಡ್ತಾರೆ. ಆ ಮನವರಿಕೆ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ವಾರೆಂಟ್ ಕೂಡ ಕೋರ್ಟ್ ನಿಂದ ಇಶ್ಯೂ ಆಗುತ್ತೆ. ಹೀಗಾಗಿ ಸದ್ಯ ಈ 3 ನೋಟಿಸ್ ಅನ್ನ ಬಳಿಕ 3 ನೋಟಿಸ್ ಒಳಗಡೆ ಅವರು ರೇವಣ್ಣ ಅವರು ಮತ್ತು ಪ್ರಜ್ವಲ್ ರೇವಣ್ಣ ಏನಿದೆ ಇಬ್ಬರು ಕೂಡ ಹಾಜರಾಗಬೇಕಾಗುತ್ತೆ. ಈಗ ಸದ್ಯ ಹೊಳೆನರಸೀಪುರ ಇರುವಂತಹ ಒಂದು ಕಾರಣದಿಂದಾಗಿ, ಅವರ ಮನೆಯಲ್ಲೇ ಇರುವಂತಹ ಕಾರಣದಿಂದಾಗಿ ರೇವಣ್ಣ ಅವರು ಇಂದು ತನಿಖೆಗೆ ಒಂದು SIT ಮುಂದೆ ಹಾಜರಾಗೋದಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ ಸದ್ಯ ಈ ಹಿನ್ನೆಲೆಯಲ್ಲಿ ಅವರ ವಕೀಲರ ಬಳಿ ಒಂದು ಚರ್ಚೆಯನ್ನು ನಡೆಸಿ ಮುಂದಿನ ದಾರಿ ಯಾವ ರೀತಿ ಅನ್ನುವಂಥದ್ದು ಈಗಾಗಲೇ ಚರ್ಚೆ ಕೂಡ ಮುಂದುವರೆದಿದೆ. ವಾಸ್ತವ. ಓಕೆ, ಥ್ಯಾಂಕ್ ಯು ಅಭಿಷೇಕ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಪ್ಪ ಮಗ. ಆದರೆ ವಿಚಾರಣೆಗೆ ಮಾಜಿ ಸಚಿವ ರೇವಣ್ಣ ಗೈರಾಗುವಂತ ಸಾಧ್ಯತೆ ಇದೆ. ತುರ್ತಾಗಿ ವಿಚಾರಣೆಗೆ ಬರುವಂತೆ SIT ನೋಟಿಸ್ ಅನ್ನು ಕಳಿಸಿದೆ. ಇವತ್ತು 24 ಗಂಟೆ ಒಳಗಾಗಿ ಪ್ರಜ್ವಲ್ ರೇವಣ್ಣ ಹಾಗೂ HD ರೇವಣ್ಣ ಇಬ್ರು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಅಂಟಿಸಿ ಬರಲಾಗಿದೆ. ಆದರೆ ಇವತ್ತು ವಿಚಾರಣೆಗೆ ಗೈರಾಗುವ ಸಾಧ್ಯತೆ ಇದೆ. ರೇವಣ್ಣ 24 ಗಂಟೆ ಒಳಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಬುಲಾವ್ ಬಂದಿದೆ. ಆದರೆ ವಿಚಾರಣೆಗೆ ಮಾತ್ರ ಮಾಜಿ ಸಚಿವ HD ರೇವಣ್ಣ ಗೈರಾಗುವ ಸಾಧ್ಯತೆ ಇದೆ. ಸದ್ಯ ಹೊಳೆನರಸೀಪುರದ ಮನೆಯಲ್ಲಿಯೇ ರೇವಣ್ಣ ಇದ್ದಾರೆ. ಹಾಗಾಗಿ ಇವರು ವಿಚಾರಣೆಗೆ ಬರೋದು ಡೌಟು ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರಜ್ವಲ್ ರೇವಣ್ಣ ಮೊನ್ನೆಯಲ್ಲೇ ನಾಪತ್ತೆ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಕಾಣಿಸ್ತಾ ಇಲ್ಲ. ಅವರು ಬರೋದು ಕೂಡ ಡೌಟೇ ಆಗಿದೆ. ರೇವಣ್ಣ ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ರು, ಕರೀಲಿ ವಿಚಾರಣೆಗೆ, SIT ತನಿಖೆ ಆಗ್ತಾ ಇದೆ, SIT ತನಿಖೆ ಮುಗಿಲಿ, ಅದಾದ್ಮೇಲೆ ಎಲ್ಲಾನು ಮಾತಾಡ್ತೀನಿ ನಾನು ಅಂತ ಹೇಳ್ತಾ ಇದ್ರು. ಇವತ್ತು ತನಿಖೆಗೆ ಕರೆದಿದ್ದಾರೆ, ವಿಚಾರಣೆಗೆ ಕರೆದಿದ್ದಾರೆ. ಅಭಿಷೇಕ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಅಭಿಷೇಕ್, ಒಂದು ಕಡೆ ಪ್ರಜ್ವಲ್ ರೇವಣ್ಣ ಬರಬೇಕು, ಆದರೆ ಅವರು ವಿದೇಶದಲ್ಲಿದ್ದಾರೆ ಅಂತ ಒಂದು ಮಾಹಿತಿ. ಇನ್ನೊಂದು ಕಡೆ ರೇವಣ್ಣ ಅವರು ಕೂಡ ಬರಬೇಕು. ಬರ್ತಾರ ಇಬ್ರು? ನೋಟಿಸ್ ಸಿಕ್ಕಿದೆಯಾ ಅವರಿಗೆ? ಈಗಾಗಲೇ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ತಲುಪಿಸಲಾಗಿದೆ. ಇನ್ನು ಈ ನೋಟಿಸ್ ಏನಿದೆ, ಒಂದು 3 ನೋಟಿಸ್ ವರೆಗೂ ಕೂಡ SIT ಸುಮ್ಮನೆ ಇರಬಹುದು. ಆದ್ರೆ ನಂತರ 3 ನೋಟಿಸ್ ಬಳಿಕ ಕೋರ್ಟ್ಗೆ ಹೋಗಿ ಇವರನ್ನ ವಶಕ್ಕೆ ಪಡೆದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಹೆಚ್ಚಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮನವರಿಕೆಯನ್ನ ಮಾಡ್ತಾರೆ. ಆ ಮನವರಿಕೆ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ವಾರೆಂಟ್ ಕೂಡ ಕೋರ್ಟ್ ನಿಂದ ಇಶ್ಯೂ ಆಗುತ್ತೆ. ಹೀಗಾಗಿ ಸದ್ಯ ಈ 3 ನೋಟಿಸ್ ಅನ್ನ ಬಳಿಕ 3 ನೋಟಿಸ್ ಒಳಗಡೆ ಅವರು ರೇವಣ್ಣ ಅವರು ಮತ್ತು ಪ್ರಜ್ವಲ್ ರೇವಣ್ಣ ಏನಿದೆ ಇಬ್ಬರು ಕೂಡ ಹಾಜರಾಗಬೇಕಾಗುತ್ತೆ. ಈಗ ಸದ್ಯ ಹೊಳೆನರಸೀಪುರ ಇರುವಂತಹ ಒಂದು ಕಾರಣದಿಂದಾಗಿ, ಅವರ ಮನೆಯಲ್ಲೇ ಇರುವಂತಹ ಕಾರಣದಿಂದಾಗಿ ರೇವಣ್ಣ ಅವರು ಇಂದು ತನಿಖೆಗೆ ಒಂದು SIT ಮುಂದೆ ಹಾಜರಾಗೋದಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ ಸದ್ಯ ಈ ಹಿನ್ನೆಲೆಯಲ್ಲಿ ಅವರ ವಕೀಲರ ಬಳಿ ಒಂದು ಚರ್ಚೆಯನ್ನು ನಡೆಸಿ ಮುಂದಿನ ದಾರಿ ಯಾವ ರೀತಿ ಅನ್ನುವಂಥದ್ದು ಈಗಾಗಲೇ ಚರ್ಚೆ ಕೂಡ ಮುಂದುವರೆದಿದೆ. ವಾಸ್ತವ. ಓಕೆ, ಥ್ಯಾಂಕ್ ಯು ಅಭಿಷೇಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.